ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಹಾಶಿವರಾತ್ರಿ. ಸೊ ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಅಂದರೆ 8 ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ದು ಕಸ ಗುಡಿಸಿ ಎಲ್ಲ ಮಾಡಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನಾಷ್ಟಕ್ಕೆ ಬಂದು ಅಂಥೇಳಿ ಸ್ಪೆಷಲ್ ಉಪ್ಪಿಟ್ಟು, ಇದು ಇಡ್ಲಿಯಿಂದ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಫಸ್ಟ್ ನಾಷ್ಟ ರೆಡಿ ಮಾಡಿ ಇಟ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ತಾಯಿದ್ವಿ. ಬೆಳಗ್ಗೆನೇ ಎದ್ದು ಶಿವರಾತ್ರಿ ಹಬ್ಬ ಅಂಥೇಳಿ ಫಸ್ಟ್ ನಾಷ್ಟ ರೆಡಿ ಮಾಡಿಬಿಡೋಣ. ಸ್ವಲ್ಪ ಇಡ್ಲಿ ಇತ್ತು, ಅದನ್ನು ಇಡ್ಲಿ ಮಾಡಿ ನೋಡಿ ಇದನ್ನ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಡಿಫ್ರೆಂಟಾಗಿ ಏನಾರ ಮಾಡಬೇಕು ಅಂಥೇಳಿ ನೋಡಿ ಇಡ್ಲಿ ಉಪ್ಪಿಟ್ಟು. ಇವತ್ತು ಇಡ್ಲಿ ಉಪ್ಪಿಟ್ಟು ಮಾಡಿ ನನ್ನ ಮಗಳೆಲ್ಲ ಪೂಜೆಗೆ ಮನೆ ಒರೆಸ್ತಾ ಇದ್ದಾಳೆ. ಉಪ್ಪಿಟ್ಟು ಮಾಡಿ ಪೂಜೆ ಮಾಡೋಣ ಅಂಥೇಳಿ, ಸ್ನಾನ ಮಾಡಿ ಪೂಜೆ ಮಾಡೋಣ. ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ವೆಯ್ಟ್ ಆ್ಯಂಡ್ ವಾಚ್. ಈಗ ಸ್ನಾನ ಮಾಡ್ಕೊಬಂದು ರೆಡಿ ಆಗಿದ್ದೀನಿ. ಈಗ ದೇವ್ರ ಫೋಟೋನ ರೆಡಿ ಮಾಡೋಣ ಬನ್ನಿ. ಯಾವ ರೀತಿ ರೆಡಿ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಯಾವ ರೀತಿ ರೆಡಿ ಮಾಡಬೇಕು ಅಂತ ಈಗ ನೋಡಿ. ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋಣ ನೋಡಿ. ಇವಾಗ ದೇವ್ರ ಮನೆ ರೆಡಿ ಮಾಡಿಕೊಂಡು ಪೂಜೆ ಮೊದಲಿಗೆ ಫೋಟೋ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ನೋಡಿ. ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಂಡು, ದೇವ್ರ ಫೋಟೋ ಎಲ್ಲ ಚೆನ್ನಾಗಿ ಒರೆಸ್ಕೊಂಡು ನೀಟಾಗಿ ಕುಂಕುಮ ಇಡೋಣ. ದೇವ್ರ ಫೋಟೋ ಒರೆಸ್ಕೊಂಡು ಕುಂಕುಮ ಇಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ತಾಯಿದ್ವಿ. ನಮ್ಮ ಮನೆ ಹಳೆಯವರಮ್ಮ ತಾಯಿ. ವಿಭೂತಿ ಬಳಿ ಹಚ್ಚಬೇಕು. ವಿಭೂತಿ ಹಚ್ಚಿ ಮೊದಲಿಗೆ ಎಲ್ಲ ಫೋಟೋನ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸಿಂಪಲಾಗಿ ಹೂ ಮುಡಿಸ್ತಾ ಇದ್ದೀನಿ. ಫೈನಲಿ ದೇವ್ರ ಪೂಜೆಗೆಲ್ಲ ಸಿದ್ಧತೆ ಆಗಿದೆ. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ರೆಡಿಯಾಗಿದೆ ನಮ್ಮ ದೇವ್ರ ಮನೆ. ಈಗ ಪೂಜೆ ಮಾಡೋಣ. ಓಕೆನಾ? ಭಗವಂತ ಶಿವ, ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ. ಅಷ್ಟೇ. ನನ್ನ ಮಗಳು ಪೂಜೆ ಮಾಡೋಕ್ಕೆ ಹೋಗಿದ್ದಾಳೆ ನೋಡಿ. ಅವಳು ಇವಾಗ ಸ್ನಾನ ಮಾಡ್ಕೊಂಡು ಬಂದು ನನ್ನ ಮಗರಾಜ ಇನ್ನೂ ಮಾಡ್ಕೊಂಡವಳು. ಏನು ಮಾಡೋಕ್ಕಾಗಲ್ಲ. ಸೊ ಈಗ ತಿನ್ನೋಣ. ಅವಳು ಪೂಜೆ ಮಾಡಿಬಿಟ್ಟು ಬರ್ತಾಳೆ. ಸೊ ಈಗ ನೋಡಿ ಈ ರೀತಿ ರೆಡಿಯಾಗಿದೆ ನಂದು ಇಡ್ಲಿ ಉಪ್ಪಿಟ್ಟು. ಈಗ ಪೂಜೆ ಮಾಡಿಬಿಟ್ಟು ಬಂದು ಈಗ ಹಾಯ್ ಅಂತವಳೆ. ಬೆಳಗಿಂದ ಬ್ಲಾಗ್ ಮಾಡಿದ್ದೀನಿ. ಅವಾಗ ಕೆಲಸದಲ್ಲಿ ಬಿಸಿ ಇದ್ಲು. ಈಗ ನಾಷ್ಟ ತಿನ್ನೋಣ ಅಂಥೇಳಿ ಇಬ್ಬರು ಬಂದ್ವಿ. ಆ ಕಡೆ ನಾಷ್ಟ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ನೋಡಿ. ಜಾಮೂನ್ ಮಾಡೋಣ ಅಂತ ಜಾಮೂನ್ ಇಟ್ಟು ಕಲಿಸಿದ್ದೀನಿ. ಇಲ್ಲಿ ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ಜಾಮೂನ್ ಮಾಡೋಕ್ಕೆ ರೆಡಿ ಮಾಡೋಣ. ಬಾಣಲೆಲ್ಲ ಇಟ್ಕೊಂಡು ಎಣ್ಣೆ, 1 ಕಪ್ ಸಕ್ಕರೆ. ತುಂಬ ಸ್ವೀಟ್ ಬೇಕು ಅಂದ್ರೆ ಸ್ವೀಟು, ಕಡಿಮೆ ಬೇಕು. ನಾನು 1.5 ಕಪ್ ಹಾಕೋತಾಯಿದ್ದೀನಿ ಸಕ್ಕರೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಕಾಯಿ ಹಾಕಿ ಬಿಸಿ ಮಾಡ್ಕೊಳ್ಳೋಣ ಅಷ್ಟಕ್ಕೆ. ಇದು ಕೂಡ ಸ್ವಲ್ಪ ಸಾಫ್ಟ್ ಆಗುತ್ತೆ. ಉಂಡೆ ಕಟ್ಟ ಅದಕ್ಕೆ ಬರಬೇಕು, ಇನ್ನೂ ಬಂದಿಲ್ಲ.
ಏಲಕ್ಕಿ ಕಾಯಿ ಹಾಕ್ಕೊಳ್ಳೋಣ. ಒಂದು 4 ಏಲಕ್ಕಿ ಕಾಯಿ ಇದನ್ನ ಕುಟ್ಕೊಳ್ಳೋಣ. ಸೀಳುಗಳು ಜಾಮೂನ್ ಉಂಡೆ ಎಲ್ಲ ರೆಡಿಯಾಗಿದೆ. ಈ ಪಾಕನೂ ಸಿದ್ಧ ಆಗ್ತಾಯಿದೆ ನೋಡಿ. ಎಣ್ಣೆ ಕಾದಿದೆ. ಸೊ ಇವಾಗ ಕರಗಿಬಿಡೋಣ. ಒಂದು ಸ್ಟ್ರೈಯರ್ಗೆ ಪುಟ್ಟುಂಡೆ ಹಾಕ್ತೀನಿ. ಎಣ್ಣೆ ಕಾದಿದೆ ಇಲ್ವೋ ಅಂತ. ಓಕೆ, ಕಾದಿದೆ ನೋಡಿ. ನಮ್ಮದು ಹಬ್ಬದ ಸ್ಪೆಷಲ್ ಇದೇ ಆಗಿದೆ, ಜಾಮೂನು. ಎಣ್ಣೆ ಕರೆದಿದೆ. ಸೌಂಡ್ ಕಡಿಮೆ ಕೊಡೋ ರಾಜಾ. ಮತ್ತೆ ರಿಟರ್ನ್ ನೋಡಿ. ರೆಡಿ ಆಗ್ತಾಯಿ ನಮ್ಮ ಜಾಮೂನ್ ಬ್ರೌನ್ ಕಲರ್. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಸೊ ನಮ್ಮ ಜಾಮೂನ್ ಈ ರೀತಿ ರೆಡಿ ಆಗಿದೆ. ಸಾಕಿಷ್ಟು ಬ್ರೌನ್ ಆದರೆ ಮುಗಿಯೋಕೆ ಹಾಕ್ಬೇಕು. ಈ ಥರ ಇದು ಎತ್ತಕ್ಕೆ ಐತಲ್ಲ, ಜಾಸ್ತಿ ಆಗ್ತದೆ, ಜಾಸ್ತಿ ಕಟ್ಟಾಗೋದು. ನೋಡಿ ನಮ್ಮ ಜಾಮೂನ್ ರೆಡಿ ಆಯಿತು. ನಿಮ್ಮ ಮನೇಲೆಲ್ಲ ಏನು ಸ್ಪೆಷಲ್ ಅಂತ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹಬ್ಬಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಟೆಂಬಿಟ್ ಮಾಡ್ತಾರೆ. ಸೊ ನಮ್ಮ ಮನೆಯವರೆಲ್ಲ ಊರಿಗೆ ಹೋಗಿದ್ದಾರೆ. ಹಾಗಾಗಿ ನಾನು ನನ್ನ ಮಗಳು ಇರೋದ್ರಿಂದ ನಾವು ಟೆಂಬಿಟ್ ಮಾಡಿಲ್ಲ. ಸೊ ಜಾಮೂನೇ ಮಾಡ್ಕೊಳ್ಳೋಣ ಇಬ್ರಿಗೋಸ್ಕರ ಅಂಥೇಳಿ ನಾವು ಜಾಮೂನೇ ಮಾಡ್ಕೊಳ್ತಾ ಇದ್ದೀವಿ. ಸೊ ನೀವೆಲ್ಲ ಟೆಂಬಿಟ್ ಮಾಡಿದವರಿದ್ದರೆ ಅವರು ಕಮೆಂಟ್ ಮಾಡಿ. ನಾನು ಬರೋದಿಲ್ಲ, ನನಗೆ ಟೆಂಬಿಟ್ ಬಗ್ಗೆ ಅಷ್ಟಾಗೆ. ನಮ್ಮಮ್ಮ ಬಂದರೆ ಮಾಡಿಕೊಡ್ತಾರೆ. ಸೊ ನಮ್ಮ ಜಾಮೂನ್ ರೆಡಿ ಆಯಿತು. ನಮ್ಮದು ಜಾಮೂನ್ನ ಪಾಕ್ ತೊಳಿಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ನನ್ನ ಮಗಳು ಕೂಡ ಆಗ್ತಿದ್ದಾರೆ. ನಿಧಾನಕ್ಕೆ ಹಾಕು, ಎಲ್ಲ ಎಗ್ರತಾ ಇದೆ. ನಿಧಾನ. ಇದು ಚೆನ್ನಾಗಿ ಇವಾಗ ಸ್ವಲ್ಪ ಹೊತ್ತು ಬಿಟ್ಟರೆ ನಮ್ಮ ಜಾಮೂನ್ ರೆಡಿ ಆಯಿತು. ಕರಿ ಅಲ್ಲ, ಸಾಫ್ಟ್ ನೋಡಿ. ಇಷ್ಟೇ ಜಾಮೂನ್. ಈ ಪಾಕೆಲ್ಲ ಸ್ವಲ್ಪ ಹೀರ್ಕೊಳ್ಳಿ ಚೆನ್ನಾಗಿ. ನಮ್ಮ ಜಾಮೂನ್ ಸಿದ್ಧ ಆಯಿತು. ಸೂಪರಾ? ನಮ್ಮ ಜಾಮೂನ್ ಈ ರೀತಿ ರೆಡಿಯಾಗಿದೆ. ಸ್ವಲ್ಪ ಹೊತ್ತು ಎಲ್ಲ ಸಾಫ್ಟಾಗಿ ಹೀರ್ಕೊಳ್ಳಿ. ಸೊ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಆಮೇಲೆ ತಿನ್ನೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿಯ ಶುಭಾಶಯಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.